ಮಾನ್ಯ ಶಾಸಕರ ಮನೆ ಮುಂದೆ ಬಂದು ನಾವು ಧರಣಿ ಮಾಡ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಶಾಸಕರು ಗೌರಿಬಿದನೂರಿನಲ್ಲಿ ಏನು 35 ಶಾಲೆಗಳಲ್ಲಿ ಇವತ್ತು LKG UKG ಮಾಡಬೇಕು ಅಂತ ಹೊರಟಿದ್ದಾರೋ ಅದನ್ನು ಕೈಬಿಟ್ಟು ಇವತ್ತು ಅಂಗನವಾಡಿ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ನಮ್ಮ ಏನು LKG UKG ಅನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥದ್ದು. ಎರಡನೇ ವಿಚಾರ, ಸರ್ಕಾರದಲ್ಲಿ ಏನು ವಿಧಾನಸಭಾ ಅಧಿವೇಶನ ನಡೀತಾ ಇದೆ, ಬಜೆಟ್ ಅಧಿವೇಶನ, ಆ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರುಗಳು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಅಲ್ಲಿ ಹೇಳಬೇಕು ಅಂಗನವಾಡಿಗಳನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ LKG UKGಗಳನ್ನ ಅಂಗನವಾಡಿಗಳಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಶಾಸಕರ ಮನೆ ಮುಂದೆ ನಾವು ಇವತ್ತು ಧರಣಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಗೌರಿಬಿದನೂರಿನ ಶಾಸಕರು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಅಂಗನವಾಡಿ ಯೂನಿಯನ್ನಿಂದ, ದಯವಿಟ್ಟು ವಿಧಾನಸಭೆ ಅಧಿವೇಶನದಲ್ಲಿ ನೀವು ಮಾತಾಡಬೇಕು. LKG UKGಗಳನ್ನ ಅಂಗನವಾಡಿಗಳಲ್ಲಿ ಪ್ರತಿ ಅಂಗನವಾಡಿಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಮ್ಮ ಸರ್ಕಾರಕ್ಕೆ ತರಬೇಕು. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ತಂದು ಪ್ರೈವೇಟ್ ಏನು ಶಾಲೆಗಳಿಗೆ ನೀವು ದಿನೇ ದಿನ ಕೊಡ್ತಾ ಇದ್ರೆ ಇವತ್ತು ಸಹ ಉಳಿಯೋದಿಲ್ಲ. ಬದಲಾಗಿ LKG UKG ಅಂಗನವಾಡಿ ಕೊಡಿ, ಕನ್ನಡ ಶಾಲೆಗಳಲ್ಲಿ ಉಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತೇನು ಖಾಸಗಿ ಸಂಸ್ಥೆಗಳಿದೆ ಅದಕ್ಕೆ ಕಡಿವಾಣ ಹಾಕಿ ಅಂತೇಳಿ ಒತ್ತಾಯ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ನಾವು ಈಗಾಗಲೇ ಶಾಸಕರಿಗೆ ಗಮನಕ್ಕೆ ತಂದಿದ್ದೀವಿ, ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀವಿ, ಇನ್ನೊಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅದನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಮತ್ತೊಮ್ಮೆ ನಮ್ಮ ಪರವಾಗಿರ್ತಕ್ಕಂಥ ಏನು ಅಂಗನವಾಡಿಗಳನ್ನು ಉಳಿಸ್ತಕ್ಕಂಥ ನಮ್ಮ ಹೋರಾಟ ಇದೆ, ಅದಕ್ಕೆ ನೀವು ಕೈ ಜೋಡಿಸಬೇಕು. ಈ ಗೌರಿಬಿದನೂರು ತಾಲೂಕಿನಲ್ಲಿರ್ತಕ್ಕಂಥ ಅಂಗನವಾಡಿಗಳು ಉಳಿಬೇಕು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 65,000 ಅಂಗನವಾಡಿಗಳು ಉಳಿಬೇಕು. ಅದೇ ರೀತಿಯಲ್ಲಿ ನಮ್ಮ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಏನು ಅಂಗನವಾಡಿಗಳಲ್ಲಿ 32 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಾತ್ರ ಅಲ್ಲ, ಇವತ್ತು ಗೌರವ ಧನದ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥ ಕನಿಷ್ಠ ವೇತನವನ್ನ ಜಾರಿ ಮಾಡ್ತಾ ಇರ್ತಕ್ಕಂಥ ರೀತಿ ಕನಿಷ್ಠ ನಮಗೆ ಇವತ್ತು ಒಂದು 18-20 ಸಾವಿರ ರೂಪಾಯಿ ಆದ್ರೂ ಕರ್ನಾಟಕ ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಹೇಳಿತ್ತು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಹೇಳಿದ್ರು, 6ನೇ ಗ್ಯಾರಂಟಿ 15,000 ರೂಪಾಯಿ ಕನಿಷ್ಠ ವೇತನವನ್ನು ಅಂಗನವಾಡಿಯವರು ಕೊಡ್ತೀವಿ, ಹೆಲ್ಪರ್ಸ್ಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಇರ್ತಕ್ಕಂಥ ಅರ್ಧ ಅವಧಿ ಮುಗಿದೋಗಿದೆ. ಇರ್ತಕ್ಕಂಥ ಅವಧಿಯಲ್ಲಿ ಅಂದ್ರೆ ಈ ಕೂಡಲೇ ಕನಿಷ್ಠಕ್ಕೆ ಈ ಬಜೆಟ್ನಲ್ಲಿ 15,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡಬೇಕು, 10,000 ರೂಪಾಯಿ ಹೆಲ್ಪರ್ ಕೊಡಬೇಕು. ಆ ವಿಚಾರ ಕೂಡ ಶಾಸಕರು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀವಿ. ನಮಗೆ ನಂಬಿಕೆ ಇದೆ, ಶಾಸಕರು ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ರೆ ಮತ್ತೆ ಬಂದು ನಿಮ್ಮ ಕಚೇರಿ ಮುಂದೆ ಕೂತ್ಕೊಳ್ತೀವಿ, ನಿಮ್ಮ ಮನೆ ಮುಂದೆ ಕೂತ್ಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ಇವತ್ತು ಬಡವರಾಗಿರ್ತಕ್ಕಂಥ ಮಹಿಳೆಯರಾಗಿರ್ತಕ್ಕಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಈ ಮುಖಾಂತರವಾಗಿ ಒತ್ತಾಯ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಂದ್ರೆ ಶಿಶು ಮತ್ತೆ ಮಹಿಳೆಯರ ಅಭಿವೃದ್ಧಿಗಾಗಿರ್ತಕ್ಕಂಥ ಸ್ಕೀಮು ಇದು. ಈ ಸ್ಕೀಮ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಅಪಾಯ ಬಂದಿದೆ. ಈ ಅಪಾಯದ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿ ಒಂದು ತಾರ್ಕಿಕ ಹಂತಕ್ಕೆ ತಂದು ಅಂಗನವಾಡಿಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ, ಅವಾಗಬೇಕು ಅಂತ ಹೇಳಿದ್ರೆ ವಿಧಾನಸಭೆ ಮತ್ತೆ ಪಾರ್ಲಿಮೆಂಟ್ಗಳಲ್ಲಿ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು. ಅದೇ ರೀತಿಯಲ್ಲಿ ಗೌರಿಬಿದನೂರಿನ ಶಾಸಕರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ವಿಧಾನಸಭೆಯಲ್ಲಿ ಮಾಡಿ ಇಡೀ ಅಂಗನವಾಡಿಯನ್ನ ICDS ಅನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಏನ್ರಿ ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಗೌರಿಬಿದನೂರಲ್ಲಿ ಕೂಡ ಶಾಸಕರ ಮನೆ ಮುಂದೆ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ICDS ನಮ್ಮ ಭಾರತ ದೇಶದಲ್ಲಿ ಬಂದಿದ್ದು
ಯಾಕೆ ಬಂದಿದ್ದು ಅಂತ ಹೇಳಿದ್ರೆ, ಅದುವರೆಗೂ ಸುಮಾರು ನಮ್ಮ ಸ್ವತಂತ್ರ ಬಂದು 1947 ಆಗಸ್ಟ್ ತಿಂಗಳಲ್ಲಿ ಬಂದಿದ್ರು ಕೂಡ 75ರವರೆಗೂ ಹುಟ್ಟತಕ್ಕಂಥ ಮಕ್ಕಳಲ್ಲಿ 50% 60% ಮಕ್ಕಳು ಸಾಯ್ತಾ ಇದ್ರು. ಬಾಣಂತಿಯರು, ಗರ್ಭಿಣಿಯರು ಸರಿಯಾಗಿರ್ತಕ್ಕಂಥ ಸೌಲಭ್ಯ ಇಲ್ದಂಗೆ ಅವರು ಸಾಯ್ತಾ ಇದ್ರು. ತಾಯಿ ಮತ್ತೆ ಶಿಶುವಿನ ಮರಣವನ್ನು ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತೇಳಿ ಸರ್ಕಾರ ಗಂಭೀರವಾಗಿ ನೋಡಿದಾಗ ಇದು ಕಾರಣ ಅಪೌಷ್ಟಿಕತೆ ಜಾಸ್ತಿ ಇದೆ, ರಕ್ತಹೀನತೆ ಜಾಸ್ತಿ ಇದೆ. ಈ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಿಂದ ಇವತ್ತು ತಾಯಿ ಮತ್ತು ಮಗುವಿನ ಮರಣ ಆಗ್ತಾ ಇದೆ. ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ತಾಯಿ ಮತ್ತು ಮಗುವಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕೊಡಬೇಕು, ಒಳ್ಳೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ಇವತ್ತು ಅಧ್ಯಯನ ಮಾಡಿ ಆ ಮುಖಾಂತರವಾಗಿ ಇವತ್ತು 1975ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ICDS ಯೋಜನೆ ಅಡಿಯಲ್ಲಿ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಿದ್ದು. ಆ ಮಾಡಿದ ಮೇಲೆ ಸಂಪೂರ್ಣವಾಗಿ ಇವತ್ತಿಗೆ ಶಿಶು ಮತ್ತೆ ತಾಯಿಯ ಮರಣವನ್ನ 99% ಅಷ್ಟು ಇವತ್ತು ಅವಾಯ್ಡ್ ಮಾಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅಲ್ಲಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ ನೌಕರರ ಸ್ಥಿತಿ ಮಾತ್ರ ಗಂಭೀರವಾಗಿದೆ. ಇವತ್ತು ಅಪೌಷ್ಟಿಕತೆ, ರಕ್ತಹೀನತೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಮತ್ತೆ ಸಹಾಯಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಹಂಗಾಗ್ಬೇಕು ಅಂತ ಹೇಳಿದ್ರೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ನಮಗೆ ಕೊಡ್ತಕ್ಕಂಥ ಗೌರವಧನ ಇವತ್ತು ಕೇವಲವಾಗಿರ್ತಕ್ಕಂಥ ಗೌರವಧನ ಕೊಡ್ತಾ ಇದ್ದಾರೆ. ಅಂಗನವಾಡಿ ವರ್ಕರ್ಗೆ 12,000 ಕೊಡ್ತಾ ಇದ್ದಾರೆ, ಹೆಲ್ಪರ್ಗೆ 6,000 ಕೊಡ್ತಾ ಇದ್ದಾರೆ. ಇದರಿಂದ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ತಿನ್ಲಿಕ್ಕಾಗಿಲ್ಲ. ಹಂಗಾಗಿ ಅಪೌಷ್ಟಿಕತೆ ಮತ್ತೆ ರಕ್ತಹೀನತೆಯಿಂದ ಇವತ್ತು ಬಳಲ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾವು ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದು 14 ವರ್ಷ ಆದ್ರೂ 14 ವರ್ಷದಲ್ಲಿ ಒಂದೇ ಒಂದು ಬಿಡಕಾಸನ್ನು ಜಾಸ್ತಿ ಮಾಡಿಲ್ಲ ನಮ್ಮ ಗೌರವಧನ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ನಾವು ಹೋರಾಟ ಮಾಡಿದಾಗ 5-6 ದಿನ ಹೋರಾಟ ಮಾಡಿದ್ರೆ 1,000 ರೂಪಾಯಿ ಜಾಸ್ತಿ ಮಾಡೋದು. ಬೆಲೆ ಏರಿಕೆ ಇಷ್ಟಾಗಿದೆ, ಪ್ರತಿಯೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಇಂತಹ ಸಂದರ್ಭದಲ್ಲಿ ನಮಗೆ ಕೊಡ್ತಕ್ಕಂಥ ಗೌರವಧನ ಏನೇನು ಸಾಲದು. ಅದ್ರ ಬಗ್ಗೆ ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಶಾಸಕರಾದ KH ಪುಟ್ಟಸ್ವಾಮಿ ಗೌಡರ ಮನೆಗೆ ಮುತ್ತಿಗೆ ಹಾಕಿದ CITU ಕಾರ್ಯಕರ್ತರು. ನಡೆಯುತ್ತಿರುವ ಅಧಿವೇಶನದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂದು ಶಾಸಕರ ಆಪ್ತ ಕಾರ್ಯದರ್ಶಿಗೆ ಮನವಿ ಪತ್ರ ನೀಡಿದರು. ಈ ಸಮಯದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ, CPI-M ಪಕ್ಷದ ತಾಲೂಕು ಕಾರ್ಯದರ್ಶಿ ಬಾಬುರೆಡ್ಡಿ BK, ಅಂಗನವಾಡಿ ಕಾರ್ಯಕರ್ತರ ಸಂಘಟನೆ ಕಾರ್ಯದರ್ಶಿ ವೆಂಕಟಲಕ್ಷ್ಮಮ್ಮ, ಅಧ್ಯಕ್ಷರು ಜಯಮಂಗಳಮ್ಮ, ಖಜಾಂಚಿ ರಾಧಮ್ಮ, ಸರಸ್ವತಮ್ಮ, ವಸಂತಲಕ್ಷ್ಮಿ, ಸುಗುಣ, ರಾಮಲಕ್ಷ್ಮಮ್ಮ ಹಾಗೂ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಭಾಗವಹಿಸಿದ್ದರು.